ಇಂದು ನಮ್ಮ ಎಲ್ಲ ಪಾಪಗಳು ಮತ್ತು ಅಪರಾಧಗಳು ಕ್ಷಮಿಸಲ್ಪಡುವ ಸರ್ವದೋಷ ಪರಿಹಾರಕ ದಿನದ ಪವಿತ್ರ ಹಬ್ಬವಾಗಿದೆ. ಸರ್ವದೋಷ ಪರಿಹಾರಕ ದಿನವು ದೇವರು ನಮ್ಮ ಪಾಪಗಳಿಗಾಗಿ ನಾವು ಗುರಿಯಾಗಬೇಕಿದ್ದ ಶಿಕ್ಷೆಗೆ ಒಳಗಾಗುವ ದಿನವಾಗಿದೆ. ಹಳೆ ಒಡಂಬಡಿಕೆಯ ಇತಿಹಾಸದ ಮೂಲಕ ತಂದೆ ತಾಯಿ ನಮ್ಮ ಅಸಂಖ್ಯಾತ ಪಾಪಗಳು ಮತ್ತು ಅಪರಾಧಗಳಿಂದ ನಮ್ಮನ್ನು ಬಿಡಿಸಿದ್ದಾರೆ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಹಳೆ ಒಡಂಬಡಿಕೆಯ ಕಾಲದಲ್ಲಿ ಹೋರಿಗಳು, ಹೋತಗಳು, ಹೆಣ್ಣು ಮೇಕೆಗಳು, ಹೆಣ್ಣು ಕುರಿಮರಿಗಳು ಮತ್ತು ಮಣಕಗಳಂತಹ ಪ್ರಾಣಿಗಳನ್ನು ದೋಷ ಪರಿಹಾರಕ ಯಜ್ಞವಾಗಿ ಅರ್ಪಿಸಲಾಯಿತು. ಈ ಪ್ರಾಣಿ ಬಲಿಗಳ ಮೂಲಕ ನಮಗೆ ಪಾಪಗಳ ಕ್ಷಮೆಯನ್ನು ನೀಡಲು ತಂದೆ ಮತ್ತು ತಾಯಿ ಅನುಭವಿಸುವ ತ್ಯಾಗ ಮತ್ತು ನೋವು ಎಷ್ಟು ದೊಡ್ಡದ್ದು ಎಂದು ಸತ್ಯವೇದ ತಿಳಿಸುತ್ತದೆ. ಇಂದು ಸರ್ವದೋಷ ಪರಿಹಾರಕ ದಿನ ಪವಿತ್ರ ಪಂಚಾಂಗದ ಪ್ರಕಾರ 7ನೇ ತಿಂಗಳಿನ 10ನೆಯ ದಿನದಲ್ಲಿ ಆಚರಿಸುವ ಹಬ್ಬ ಎಂದು ಸರಳವಾಗಿ ಯೋಚಿಸಬಾರದು. ಬದಲಾಗಿ ನಾವು ಹೋಗಲು ಗುರಿಯಾಗಿದ್ದ ನರಕದ ಶಿಕ್ಷೆಯಿಂದ ನಮ್ಮನ್ನು ಕಾಪಾಡಲು ಮತ್ತು ನಮ್ಮನ್ನು ರಕ್ಷಿಸಲು ತಂದೆ ಮತ್ತು ತಾಯಿ ಅನುಭವಿಸಿದ ಯಾತನೆಯನ್ನು ನೆನಪಿಸಿಕೊಂಡು ನಾವು ದೇವರಿಗೆ ಕೃತಜ್ಞತೆ ಮತ್ತು ಮಹಿಮೆಯನ್ನು ಸಲ್ಲಿಸಬೇಕು. ನಮ್ಮ ದಿನನಿತ್ಯದ ಜೀವನವನ್ನು ನಡೆಸುತ್ತಿರುವಾಗ ನಾವು ಕೆಲವೊಮ್ಮೆ ಸಂಕಷ್ಟ, ನೋವು ಮತ್ತು ವಿವಿಧ ರೀತಿಯ ಕಷ್ಟಕರ ಪರಿಸ್ಥಿತಿಗಳನ್ನು ಎದುರಿಸುತ್ತೇವೆ. ನಾವು ಸ್ವಲ್ಪ ನೋವನ್ನು ಅನುಭವಿಸಿದಾಗ ಅದನ್ನು ದೊಡ್ಡದೆಂದು ಪರಿಗಣಿಸುತ್ತೇವೆ. ಎಷ್ಟಾದರೂ ವಿವರಿಸಲಾಗದ ನೋವಿನಲ್ಲಿಯೂ ಸಹ ದೇವರು ನಮ್ಮ ಎಲ್ಲ ಅಪರಾಧಗಳನ್ನು ಹೊತ್ತುಕೊಂಡರು. ಪಾಪಿಗಳು ತಮ್ಮ ಪಾಪಗಳಿಗಾಗಿ ಯಾತನೆ ಅನುಭವಿಸುವುದು ಸಹಜವಾದ ವಿಷಯ. ಎಷ್ಟಾದರೂ ಪಾಪವಿಲ್ಲದ ದೇವರು ನಾವು ಪಾಪಗಳಿಂದ ಮುಕ್ತರಾಗಲು ಶಿಲುಬೆಯ ಮೇಲೆ ಬಲಿಯಾಗುವ ಮೂಲಕ ನಮ್ಮ ಪಾಪಗಳನ್ನು ನಮ್ಮ ಬದಲು ಹೊತ್ತರು. ಇದನ್ನು ಯೋಚಿಸುತ್ತಾ ನಾವು ಎಲ್ಲ ಸಂದರ್ಭಗಳಲ್ಲಿಯೂ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಸರ್ವದೋಷ ಪರಿಹಾರಕ ದಿನದಲ್ಲಿ ತಂದೆ ಮತ್ತು ತಾಯಿಯ ಪವಿತ್ರ ತ್ಯಾಗವನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕು. ನಾವು ಏನನ್ನಾದರೂ ಜಯಿಸಲು ಕಷ್ಟವಾದಾಗ, ನಮ್ಮ ಪಾಪಗಳನ್ನು ಕ್ಷಮಿಸಲು ದೇವರು ಅನುಭವಿಸಿದ ಕಷ್ಟಗಳು ಎಷ್ಟು ದೊಡ್ಡದು ಎಂದು ನಾವು ಯೋಚಿಸಬೇಕು. ನಾವು ಸ್ವಲ್ಪ ನೋವಿನಲ್ಲಿದ್ದಾಗ ದೇವರು ನಮ್ಮ ರಕ್ಷಣೆಗಾಗಿ ಇದಕ್ಕಿಂತ ಹೆಚ್ಚಿನ ನೋವನ್ನು ಅನುಭವಿಸಿದರು ಎಂದು ನಾವು ಯೋಚಿಸಬೇಕು. ಇದರ ಮೂಲಕ ನಮ್ಮ ಈಗಿನ ಕಷ್ಟಗಳು, ನೋವು ಅಥವಾ ಸಂಕಟದ ಬಗ್ಗೆ ಗುಣಗುಟ್ಟುವುದು ಅಥವಾ ದೂರು ನೀಡುವ ಯಾವುದೇ ವಾಕ್ಯಗಳು ನಮ್ಮ ಬಾಯಿಂದ ಹೊರಬರದಂತೆ ನಾವು ಜಾಗರೂಕರಾಗಿರುತ್ತೇವೆ. ನಮ್ಮ ರಕ್ಷಣೆಗಾಗಿ ಮಾತ್ರ 6000 ವರ್ಷಗಳ ದೀರ್ಘ ಅವಧಿಯಲ್ಲಿ ದೇವರು ಎಷ್ಟು ಕಷ್ಟ, ನೋವು ಮತ್ತು ಒಂಟಿತನವನ್ನು ಅನುಭವಿಸಿದರು. ನಾವು ಇದರ ಬಗ್ಗೆ ಒಮ್ಮೆಯಾದರೂ ಯೋಚಿಸಬೇಕು. ಯೇಸು ಪ್ರೀತಿಸಿದ ಮತ್ತು ನಂಬಿದ ಅವರ ಶಿಷ್ಯರೂ ಸಹ ಸುಲಭವಾಗಿ ಒಂದೇ ಸಮಯದಲ್ಲಿ ಅವರಿಗೆ ದ್ರೋಹ ಮಾಡಿದರು ಮತ್ತು ತಮ್ಮ ಜೀವವನ್ನು ಉಳಿಸಿಕೊಳ್ಳಲು ಓಡಿ ಹೋದರು. ತಂದೆಯ ಪಕ್ಕದಲ್ಲಿ ನಿಂತು ಅವರನ್ನು ಸಮಾಧಾನ ಪಡಿಸಲು ಯಾರೂ ಇರಲಿಲ್ಲ. ಇಂದು ಒಮ್ಮೆಯಾದರೂ ಈ ಸರ್ವದೋಷ ಪರಿಹಾರಕ ದಿನದಂದು ಆ ಪರಿಸ್ಥಿತಿಯಲ್ಲಿ ಅವರು ಎಷ್ಟು ಒಂಟಿತನವನ್ನು ಅನುಭವಿಸಿರಬಹುದು ಎಂದು ನಾವು ನಿಜವಾಗಿಯೂ ಯೋಚಿಸಬೇಕು. ಇದರಿಂದ ನಾವು ಈ ಸಮಯದಲ್ಲಿ ಎದುರಿಸುತ್ತಿರುವ ಒಂಟಿತನ, ನೋವು ಮತ್ತು ದುಃಖಗಳು ದೇವರು ಅನುಭವಿಸಿದವುಗಳಿಗೆ ಹೋಲಿಸಿದರೆ ಏನೂ ಅಲ್ಲ ಎಂಬುದನ್ನು ಗ್ರಹಿಸಿಕೊಳ್ಳಬೇಕು. ಚೆಫಾನ್ಯ ಪುಸ್ತಕ ಅಧ್ಯಾಯ 3 ವಚನ 18 ನೋಡೋಣ. ಚೆಫಾನ್ಯ ಅಧ್ಯಾಯ 3 ವಚನ 18 ಹೀಗೆ ಬರೆದಿದೆ: ಅಯ್ಯೋ, ಅವಮಾನವು ನಮ್ಮ ಪಟ್ಟಣದ ಮೇಲೆ ಹೊರೆಯಾಗಿ ಕೂತಿದೆ ಎಂದು ಮಹೋತ್ಸವಕ್ಕೆ ದೂರವಾಗಿ ಶೋಕಿಸುತ್ತಿರುವ ನಿನ್ನವರನ್ನು ಒಟ್ಟಿಗೆ ಬರಮಾಡುವೆನು. ಇದು ದೇವರು ನೇಮಿಸಿದ ಹಬ್ಬಗಳ ಕುರಿತು ಹೇಳುತ್ತಿದೆ ಅಲ್ಲವೇ? ಅಯ್ಯೋ, ಅವಮಾನವು ನಮ್ಮ ಪಟ್ಟಣದ ಮೇಲೆ ಹೊರೆಯಾಗಿ ಕೂತಿದೆ ಎಂದು ಮಹೋತ್ಸವಕ್ಕೆ ದೂರವಾಗಿ ಶೋಕಿಸುತ್ತಿರುವ ನಿನ್ನವರನ್ನು ಒಟ್ಟಿಗೆ ಬರಮಾಡುವೆನು. ಆಹಾ, ಆ ಕಾಲದಲ್ಲಿ ನಿನ್ನನ್ನು ಬಾಧಿಸುವವರಿಗೆ ತಕ್ಕದ್ದನ್ನು ಮಾಡುವೆನು. ನಿನ್ನಲ್ಲಿ ಕುಂಟುವವರನ್ನು ಉದ್ಧರಿಸುವೆನು, ಚದರಿಸಲ್ಪಟ್ಟವರನ್ನು ಕೂಡಿಸುವೆನು. ಅಂತೂ ಲೋಕದಲ್ಲೆಲ್ಲ ಅವಮಾನಪಟ್ಟವರಿಗೆ ಸ್ತೋತ್ರ, ಕೀರ್ತಿಗಳನ್ನು ಉಂಟು ಮಾಡುವೆನು. ಆ ಕಾಲದಲ್ಲಿ ನಿಮ್ಮನ್ನು ಕರತರುವೆನು. ಹೌದು, ಆ ಕಾಲದಲ್ಲಿ ನಿಮ್ಮನ್ನು ಒಟ್ಟುಗೂಡಿಸುವೆನು. ನಾನು ನಿಮ್ಮ ದುರವಸ್ಥೆಯನ್ನು ನಿಮ್ಮ ಕಣ್ಣೆದುರಿಗೆ ತಪ್ಪಿಸುವಾಗ ನಿಮ್ಮನ್ನು ಲೋಕದ ಸಕಲ ಜನಾಂಗಗಳಲ್ಲಿ ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡುವೆನು. ಇದು ಯೆಹೋವನ ನುಡಿ.
ಕೊನೆಯಲ್ಲಿ ದೇವರು ನೇಮಿಸಿದ ಹಬ್ಬಗಳನ್ನು ಆಚರಿಸುವವರಿಗೆ ದೇವರು ಲೋಕದ ಸಕಲ ಜನಾಂಗಗಳಲ್ಲಿ ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡುವರು ಎಂಬ ವಾಗ್ದಾನವನ್ನು ದೇವರು ಖಂಡಿತ ನೆರವೇರಿಸುವರು ಎಂದು ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತದೆ. ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ದೇವರನ್ನು ನಂಬುತ್ತಾರೆಂದು ಹೇಳಿಕೊಳ್ಳುತ್ತಾರೆ. ಎಷ್ಟಾದರೂ ನಾವು ಹಬ್ಬಗಳ ಬಗ್ಗೆ ಸಂಪೂರ್ಣ ತಿಳುವಳಿಕೆಯನ್ನು ಹೊಂದಿರಬೇಕು. ಇದರಿಂದ ನಾವು ದೇವರನ್ನು ಸರಿಯಾಗಿ ಗೌರವಿಸಿ ಆರಾಧಿಸಬಹುದು. ಹಾಗಾದರೆ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಸರ್ವದೋಷ ಪರಿಹಾರಕ ದಿನವನ್ನು ಹೇಗೆ ಆಚರಿಸಲಾಯಿತು? ಯಾಜಕಕಾಂಡ ಪುಸ್ತಕ ಅಧ್ಯಾಯ 16 ವಚನ 5 ಮೂಲಕ ಇದನ್ನು ದೃಢಪಡಿಸಿಕೊಳ್ಳೋಣ. ಯಾಜಕಕಾಂಡ ಅಧ್ಯಾಯ 16 ವಚನ 5 ಹೀಗೆ ಬರೆದಿದೆ: ಇಸ್ರಾಯೇಲ್ಯರ ಜನಸಮೂಹದಿಂದ ದೋಷ ಪರಿಹಾರಕ ಯಜ್ಞಕ್ಕಾಗಿ 2 ಹೋತಗಳನ್ನು, ಸರ್ವಾಂಗ ಹೋಮಕ್ಕಾಗಿ 1 ಟಗರನ್ನು ತೆಗೆದುಕೊಂಡು ಬರಬೇಕು. ಆರೋನನು ತನಗೋಸ್ಕರವಾಗಿ ತಂದ ಹೋರಿಯನ್ನು ಸಮರ್ಪಿಸಿ ತನಗೋಸ್ಕರವೂ ತನ್ನ ಮನೆತನದವರಿಗೋಸ್ಕರವೂ ದೋಷ ಪರಿಹಾರ ಮಾಡಬೇಕು. ಆ 2 ಹೋತಗಳನ್ನು ಅವನು ದೇವದರ್ಶನದ ಗುಡಾರದ ಬಾಗಿಲಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕು. ಆಗ ಅವನು ಆ ಹೋತಗಳ ವಿಷಯವಾಗಿ ಯೆಹೋವನಿಗೋಸ್ಕರವೆಂದು ಅಜಾಜಲಿನಿಗೋಸ್ಕರವೆಂದು ಚೀಟುಗಳನ್ನು ಬರೆದು ಹಾಕಬೇಕು. ಯಾವ ಹೋತ ಯೆಹೋವನದೆಂದು ಗೊತ್ತಾಗುವುದೋ ಅದನ್ನು ಆರೋನನು ದೋಷ ಪರಿಹಾರಕ ಯಜ್ಞರೂಪವಾಗಿ ಸಮರ್ಪಿಸಬೇಕು. ಯಾವ ಹೋತ ಅಜಾಜಲನೆದೆಂದು ಗೊತ್ತಾಗುವುದೋ ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ಸಜೀವವಾಗಿಯೇ ನಿಲ್ಲಿಸಿ ಅದರ ಮೇಲೆ ದೋಷ ಹೊರಿಸಿ ಅರಣ್ಯಕ್ಕೆ ಅಜಾಜಲನಿಗಾಗಿ ಬಿಡಿಸಿ ಬಿಡಬೇಕು. ಆರೋನನು ತನಗೋಸ್ಕರವಾದ ದೋಷ ಪರಿಹಾರಕ ಯಜ್ಞದ ಹೋರಿಯನ್ನು ಸಮರ್ಪಿಸಿ ತನಗೋಸ್ಕರವೂ ತನ್ನ ಮನೆತನದವರಿಗೋಸ್ಕರವೂ ದೋಷ ಪರಿಹಾರವನ್ನು ಮಾಡಬೇಕು. ಇಲ್ಲಿ ಯಾಜಕರ ಪರವಾಗಿ 1 ಹೋರಿಯನ್ನು ದೋಷ ಪರಿಹಾರಕ ಯಜ್ಞವಾಗಿ ಅರ್ಪಿಸಲಾಯಿತು ಎಂದು ವಿವರಿಸಲಾಗಿದೆ. ಆದರೆ ಜನರಿಗಾಗಿ ಹೋತಗಳನ್ನು ಅರ್ಪಿಸಲಾಯಿತು. ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಷಯವಿದೆ. 2 ಹೋತಗಳಲ್ಲಿ ಒಂದನ್ನು ದೋಷ ಪರಿಹಾರಕ ಯಜ್ಞವಾಗಿ ದೇವರಿಗೆ ಅರ್ಪಿಸಲಾಯಿತು. ಇನ್ನೊಂದು ಹೋತವನ್ನು ಅಜಾಜೇಲನೆಂದು ಗೊತ್ತು ಮಾಡಿ ಜನರ ಎಲ್ಲಾ ಪಾಪಗಳನ್ನು ಹೊತ್ತುಕೊಳ್ಳಲು ಅದನ್ನು ಅರಣ್ಯಕ್ಕೆ ಕಳುಹಿಸಲಾಯಿತು. ಈ ಹೋತವು ಅಂತಿಮವಾಗಿ ಅರಣ್ಯದಲ್ಲಿ ಅಲೆದಾಡಿದ ನಂತರ ಸಾಯುತ್ತದೆ. ಮೇಲೆ ತಿಳಿಸಿದ ಈ 2 ಹೋತಗಳ ಗಮ್ಯದ ಬಗ್ಗೆ ನೋಡಿದರೆ ನಮ್ಮ ಪಾಪಗಳನ್ನು ತೆಗೆದುಹಾಕುವ ಪ್ರಕ್ರಿಯೆಯನ್ನು ನಾವು ನೋಡಬಹುದು. ಹಳೆ ಒಡಂಬಡಿಕೆಯ ಕಾಲದಲ್ಲಿ ಇಸ್ರಾಯೇಲ್ಯರು ಪಾಪ ಮಾಡಿದಾಗಲೆಲ್ಲ ಅವರು ಮೇಕೆ ಅಥವಾ ಕುರಿಮರಿಯನ್ನು ತಂದು ದೋಷ ಪರಿಹಾರಕ ಯಜ್ಞವಾಗಿ ಅರ್ಪಿಸಿ, ನಾನು ಪಾಪ ಮಾಡಿದ್ದೇನೆ, ದಯವಿಟ್ಟು ನನ್ನ ಪಾಪವನ್ನು ಈ ಹೋತಕ್ಕೆ ಒಪ್ಪಿಸಿ ಎಂದು ದೇವರಿಗೆ ಮನಪೂರ್ವಕ ಮನವಿಯನ್ನು ಮಾಡುತ್ತಿದ್ದರು. ಕುರಿಮರಿಗಳನ್ನು ಕೂಡ ದೋಷ ಪರಿಹಾರಕ ಯಜ್ಞವಾಗಿ ಅರ್ಪಿಸುತ್ತಿದ್ದರು. ದಿನನಿತ್ಯ ಮಾಡಿದ ಪಾಪಗಳಿಗಾಗಿ ಈ ಯಜ್ಞವಾಗಿದೆ. ಯಾಜಕರು ಕುರಿಮರಿಗಳನ್ನು ಅಥವಾ ಮೇಕೆಗಳನ್ನು ಅರ್ಪಿಸಿ ಅದರ ರಕ್ತವನ್ನು ಬಲಿಪೀಠದ ಮೇಲೆ ಚಿಮುಕಿಸುತ್ತಾರೆ. ಚಿಮುಕಿಸಿದ ರಕ್ತವು 1 ವರ್ಷದ ಕಾಲ ಬಲಿಪೀಠದ ಮೇಲಿರುತ್ತದೆ. ಈ ಎಲ್ಲಾ ಯಜ್ಞಾರ್ಪಣೆಗಳು ವರ್ಷಪೂರ್ತಿ ಪವಿತ್ರಾಲಯದಲ್ಲಿ ನಡೆಯುತ್ತಿದ್ದವು. ಜನರು ಪಾಪ ಮಾಡಿದಾಗ ಅವರ ಪಾಪಗಳನ್ನು ಪ್ರಾಣಿಗಳಿಗೆ ಒಪ್ಪಿಸಲಾಯಿತು ಮತ್ತು ಆ ದೋಷ ಪರಿಹಾರಕ ಯಜ್ಞಗಳನ್ನು ಯಾಜಕರ ಬಳಿಗೆ ತಂದು ಬಲಿಪೀಠದ ಮೇಲೆ ಅರ್ಪಿಸಲಾಯಿತು. ಪ್ರಾಣಿಗಳು ಜನರ ಬದಲು ಸಾಯುತ್ತದೆ. ಯಾಜಕರು ಅವುಗಳ ರಕ್ತವನ್ನು ತೆಗೆದುಕೊಂಡು ಚಿಮುಕಿಸುತ್ತಾರೆ. ಪವಿತ್ರಾಲಯದಲ್ಲಿ ವರ್ಷವಿಡೀ ಸಂಗ್ರಹಿಸಲಾದ ಜನರ ಎಲ್ಲಾ ಪಾಪಗಳನ್ನು ಸರ್ವದೋಷ ಪರಿಹಾರಕ ದಿನದಂದು ತೆಗೆದುಹಾಕಲಾಯಿತು. ಮಹಾಯಾಜಕನು ವರ್ಷಕ್ಕೊಮ್ಮೆ ಪ್ರವೇಶಿಸುತ್ತಿದ್ದ ಸ್ಥಳ ಯಾವುದು? ಅದು ಮಹಾಪವಿತ್ರ ಸ್ಥಾನವಾಗಿದೆ. ರಕ್ತವನ್ನು ಚಿಮುಕಿಸುವುದನ್ನು ಸಾಮಾನ್ಯವಾಗಿ ಹೊರ ಅಂಗಣದಲ್ಲಿ ಮಾಡಲಾಗುತ್ತದೆ. ಎಷ್ಟಾದರೂ ಸರ್ವದೋಷ ಪರಿಹಾರಕ ದಿನದಂದು ಪ್ರಾಣಿಗಳ ರಕ್ತವನ್ನು ಮಹಾಪವಿತ್ರ ಸ್ಥಾನದಲ್ಲಿ ಚಿಮುಕಿಸಲಾಗುತ್ತದೆ. ವರ್ಷವಿಡೀ ಇಸ್ರಾಯೇಲ್ಯರು ಮಾಡಿದ ಎಲ್ಲಾ ಪಾಪಗಳನ್ನು ಅಜಾಜೇಲ ಹೋತದ ಮೇಲೆ ಹಾಕಲಾಗುತ್ತದೆ. ನಂತರ ಅದನ್ನು ಅರಣ್ಯಕ್ಕೆ ತಂದು ಅಲ್ಲಿ ಯಾರು ವಾಸಿಸದ ಬಂಜರು ಅರಣ್ಯದಲ್ಲಿ ಬಿಡುತ್ತಾರೆ. ಅಲ್ಲಿ ಅಜಾಜೇಲನ ಹೋತವು ಆಹಾರವಿಲ್ಲದೆ ಮತ್ತು ನೋಡಿಕೊಳ್ಳುವವರು ಇಲ್ಲದೆ ಅಲೆದಾಡುತ್ತದೆ. ಅಂತಿಮವಾಗಿ ಅದು ಸಾಯುತ್ತದೆ. ಈ ಎಲ್ಲದರ ಅರ್ಥವನ್ನು ಹೀಗೆ ವಿವರಿಸಲಾಗಿದೆ: ದೇವರನ್ನು ಪ್ರತಿನಿಧಿಸುವ ಪವಿತ್ರಾಲಯವು ಜನರ ಎಲ್ಲ ಪಾಪಗಳನ್ನು ಸ್ವೀಕರಿಸಿ ಇಟ್ಟುಕೊಳ್ಳುತ್ತದೆ. ಈ ಪಾಪಗಳನ್ನು ಪಿಶಾಚನಾದ ಸೈತಾನನನ್ನು ಪ್ರತಿನಿಧಿಸುವ ಅಜಾಜೇಲನಿಗೆ ಒಪ್ಪಿಸಲಾಗುತ್ತದೆ. ಆದ್ದರಿಂದ ನಮ್ಮ ದೇವರಾದ ಯೇಸು ತಮ್ಮ ಮೇಲೆ ತೆಗೆದುಕೊಳ್ಳುವ ಎಲ್ಲಾ ಪಾಪಗಳನ್ನು ಈಗ ಸೈತಾನನಿಗೆ ಒಪ್ಪಿಸಲಾಗುತ್ತದೆ.
ಇದರ ಮೂಲಕ ಸೈತಾನನಿಗೆ ನಿತ್ಯ ಶಿಕ್ಷೆಯ ನ್ಯಾಯ ತೀರ್ಪಾಗುತ್ತದೆ. ಈ ರೀತಿ ಎಲ್ಲ ಪಾಪಗಳನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಪರಲೋಕದ ಜನರು ತಮ್ಮ ಪರಲೋಕದ ಮನೆಯಲ್ಲಿ ದೇವರೊಂದಿಗೆ ನಿತ್ಯ ಜೀವವನ್ನು ಆನಂದಿಸಲು ಸಾಧ್ಯವಾಗುತ್ತದೆ. ದೇವರು ಈ ಆಚಾರವನ್ನು ಹಳೆ ಒಡಂಬಡಿಕೆಯಲ್ಲಿ ಆರಾಧನೆಯ ನಿಯಮಗಳ ಭಾಗವಾಗಿ ಕೊಟ್ಟರು. ನಮ್ಮ ಪಾಪಗಳನ್ನು ಪವಿತ್ರಾಲಯಕ್ಕೆ ಒಪ್ಪಿಸಲಾಗಿದೆ. ಸತ್ಯವೇದದಲ್ಲಿ ಪವಿತ್ರಾಲಯವು ಯಾರನ್ನು ಸೂಚಿಸುತ್ತದೆ ಎಂಬುದನ್ನು ದೃಢಪಡಿಸಿಕೊಳ್ಳೋಣ. ಯೆರೆಮೀಯ ಅಧ್ಯಾಯ 17ಕ್ಕೆ ಹೋಗೋಣ. ಯೆರೆಮೀಯ ಅಧ್ಯಾಯ 17 ವಚನ 12ರಲ್ಲಿ ಹೀಗೆ ಬರೆದಿದೆ. ಅದು ಯಾವ ರೀತಿಯ ಸ್ಥಾನ? ಅದು ನಮ್ಮ ಪವಿತ್ರಾಲಯ ಸ್ಥಾನವು ಆದಿಯಿಂದಲೂ ಉನ್ನತವಾದ ಮಹಿಮೆಯ ಸಿಂಹಾಸನವಾಗಿದೆ. ಯೆಹೋವನೇ ಇಸ್ರಾಯೇಲ್ಯರ ನಿರೀಕ್ಷೆಯೇ. ಸತ್ಯವೇದದಲ್ಲಿ ದೇವರನ್ನು ಪವಿತ್ರಾಲಯಕ್ಕೆ ಹೋಲಿಸಲಾಗಿದೆ. ಯೋಹಾನ ಅಧ್ಯಾಯ 2ರಲ್ಲಿ ನಾವು ಅದೇ ವಿವರಣೆಯನ್ನು ಕಾಣಬಹುದಲ್ಲವೇ? ಯೇಸು, ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂದರು. ಆದರೆ ಆತನು ತನ್ನ ದೇಹವೆಂಬ ದೇವಾಲಯದ ವಿಷಯವಾಗಿ ಆ ಮಾತನ್ನು ಹೇಳಿದ್ದರು ಎಂದು ಸತ್ಯವೇದ ಹೇಳುತ್ತದೆ. ಇದರರ್ಥ ದೇವರು ನಮ್ಮ ಪರವಾಗಿ ನಮ್ಮ ಪಾಪಗಳ ಭಾರವನ್ನು ಹೊರುತ್ತಾರೆ ಎಂದಾಗಿದೆ. ಇಷ್ಟಾದರೂ ಒಂದು ದಿನವಿದೆ. ಆ ದಿನ ವರ್ಷವಿಡೀ ಮಾಡಿದ ಎಲ್ಲ ಜನರ ಪಾಪಗಳನ್ನು ಸೈತಾನನಿಗೆ ಒಪ್ಪಿಸಲಾಗುತ್ತದೆ ಮತ್ತು ಅದು ನಾವು ಇಂದು ಆಚರಿಸುತ್ತಿರುವ ಸರ್ವದೋಷ ಪರಿಹಾರಕ ದಿನವಾಗಿದೆ. ಈ ಕಾರಣದಿಂದ ನಾವು ಈ ಹಬ್ಬವನ್ನು ಬಹಳ ಅರ್ಥಪೂರ್ಣವಾದ ದಿನವೆಂದು ಪರಿಗಣಿಸಬೇಕಲ್ಲವೇ? ಈಗ ಯೋಹಾನ ಅಧ್ಯಾಯ 1ರಲ್ಲಿ ದೇವಾಲಯವು ನಮ್ಮ ಪಾಪಗಳನ್ನು ಹೇಗೆ ತಾತ್ಕಾಲಿಕವಾಗಿ ಹೊತ್ತುಕೊಳ್ಳುತ್ತದೆ ಎಂಬುದರ ಕುರಿತು ಕಲಿಯೋಣ. ಯೋಹಾನ ಅಧ್ಯಾಯ 1 ವಚನ 29ರಲ್ಲಿ ಹೀಗೆ ಬರೆಯಲಾಗಿದೆ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಯೇಸು ನಮ್ಮ ಪಾಪಗಳನ್ನು ತಾತ್ಕಾಲಿಕವಾಗಿ ಹೊತ್ತುಕೊಳ್ಳುವ ದೇವಾಲಯದ ಪಾತ್ರವನ್ನು ವಹಿಸುತ್ತಾರೆ. ದೇವಾಲಯವನ್ನು ಪ್ರತಿನಿಧಿಸುವವರಾಗಿ ಯೇಸು ನಮ್ಮ ಪಾಪಗಳನ್ನು ತಾನೇ ತೆಗೆದುಕೊಳ್ಳುತ್ತಾರೆ. ಆದರೆ ಸರ್ವದೋಷ ಪರಿಹಾರಕ ದಿನದಂದು ಪಾಪಗಳನ್ನು ಸೈತಾನನಿಗೆ ಸಂಪೂರ್ಣವಾಗಿ ಹಿಂತಿರುಗಿಸಲಾಗುತ್ತದೆ. ಇಂದು ಆ ದಿನವಾಗಿದೆ. ಸರ್ವದೋಷ ಪರಿಹಾರಕ ದಿನದಂದು 2 ಹೋತಗಳನ್ನು ಗೊತ್ತು ಮಾಡಲಾಯಿತು. ಒಂದು ಹೋತವು ದೇವರಿಗೆ ಅರ್ಪಿಸಲು ದೋಷ ಪರಿಹಾರಕ ಯಜ್ಞವಾಗಿ ಗೊತ್ತು ಮಾಡಲಾಯಿತು. ಇನ್ನೊಂದು ಪಾಪಗಳು ಸೇರಿದ ಪಿಶಾಚನಾದ ಸೈತಾನನಿಗೆ ವರ್ಗಾಯಿಸಲು ಅಜಾಜೇಲನಾಗಿ ಗೊತ್ತು ಮಾಡಲಾಯಿತು. ಇಂದು ಸರ್ವದೋಷ ಪರಿಹಾರಕ ದಿನ. ಎಲ್ಲಾ ಪಾಪಗಳನ್ನು ಅದರ ಸರಿಯಾದ ಮಾಲೀಕನಾದ ಪಾಪದ ತಂದೆಗೆ ಹಿಂತಿರುಗಿಸುವ ದಿನವಾಗಿದೆ. ಮೋಶೆಯ ಕಾಲದಿಂದ ಯೇಸುವಿನ ಕಾಲದವರೆಗೆ 1500 ವರ್ಷಗಳವರೆಗೆ ಹಬ್ಬಗಳ ಸಮಯದಲ್ಲಿ ನೀಡಲಾಗುವ ಪ್ರಾಣಿ ಬಲಿಗಳ ಕ್ರಮಗಳ ಮೂಲಕ ದೇವರು ನಮ್ಮ ಪ್ರತಿಯೊಬ್ಬರ ಆತ್ಮಗಳ ರಕ್ಷಣೆಯನ್ನು ಹೇಗೆ ಮಾಡುತ್ತಾರೆ ಎಂದು ದೇವರು ನಮಗೆ ಕಲಿಸುತ್ತಾರೆ. ದೇವರು ಇದನ್ನು ನಮಗೆ 1500 ವರ್ಷಗಳಿಂದ ಏಕೆ ಕಲಿಸಿದರು? ನಮ್ಮ ಅನೇಕ ಪಾಪಗಳು ಮತ್ತು ಅಪರಾಧಗಳಿಂದಾಗಿ ದೇವರು ದೋಷ ಪರಿಹಾರಕ ಯಜ್ಞವಾದರು. ಅವರು ಪ್ರತಿದಿನ ಮರಣವನ್ನು ದಾಟುವಂತಹ ದೊಡ್ಡ ನೋವನ್ನು ಎದುರಿಸುತ್ತಿದ್ದರು. ಈ ರೀತಿಯಾಗಿ ರಕ್ತವನ್ನು ಬಲಿಪೀಠದ ಮೇಲೆ ಚಿಮುಕಿಸಲಾಯಿತು. ಆದರೆ ಇಂದು ದೋಷ ಪರಿಹಾರಕ ದಿನದಂದು ನಮ್ಮ ಎಲ್ಲ ಪಾಪಗಳನ್ನು ಪಾಪದ ತಂದೆಯಾದ ಪಿಶಾಚನಾದ ಸೈತಾನನಿಗೆ ವರ್ಗಾಯಿಸಲಾಗುತ್ತದೆ. ದೇವರ ಪ್ರವಾದಿಯೊಬ್ಬನ ಮೂಲಕ ಅವರು ನಮಗೆ ಪ್ರವಾದನೆಯನ್ನು ತಲುಪಿಸಿದರು. ಅದರ ಮೂಲಕ ದೇವಾಲಯವಾಗಿರುವ ದೇವರು ಸರ್ವದೋಷ ಪರಿಹಾರಕ ದಿನದಂದು ನಮ್ಮ ಅಪರಾಧಗಳನ್ನು ತೆಗೆದುಕೊಳ್ಳುತ್ತಾರೆಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಯೆಶಾಯ ಪುಸ್ತಕ ಅಧ್ಯಾಯ 53 ವಚನ 1ಕ್ಕೆ ಹೋಗಿ ಇದನ್ನು ದೃಢಪಡಿಸಿಕೊಳ್ಳೋಣ. ಅಧ್ಯಾಯ 53 ವಚನ 1. ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದ್ದರು? ಯೆಹೋವನ ಬಾಹುವು ಯಾರಿಗೆ ಗೋಚರವಾಗಿತ್ತು? ಒಣನೆಲದೊಳಗೆ ಬೇರಿನಿಂದ ಹೊರಡುವ ಅಂಕುರದಂತೆಯೂ ಬುಡದಿಂದ ಒಡೆಯುವ ಚಿಗುರಿನ ಹಾಗೂ ಅವನು ಯೆಹೋವನ ದೃಷ್ಟಿಯಲ್ಲಿ ಬೆಳೆದನು. ಅವನಲ್ಲಿ ಯಾವ ಅಂದಚಂದಗಳೂ ಇರಲಿಲ್ಲ. ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ. ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ಅವನು ಧಿಕ್ಕರಿಸಲ್ಪಟ್ಟು ಮನುಷ್ಯರು ಸೇರಿಸಿಕೊಳ್ಳದವರಾದರು. ನಮ್ಮ ಪಾಪಗಳ ಕಾರಣ ಸಂಕಷ್ಟಕ್ಕೊಳಗಾದರು. ಆದರೂ ನಾವು ಅವರನ್ನು ಲಕ್ಷ್ಯಕ್ಕೆ ತರಲಿಲ್ಲ. ದೇವರು ಈ ರೀತಿಯ ಸ್ಥಾನದಲ್ಲಿ ಇರಬೇಕೆ?
ಅವರು ಧಿಕ್ಕರಿಸಲ್ಪಟ್ಟರೂ ಅವರನ್ನು ಲಕ್ಷ್ಯಕ್ಕೆ ತರದಿದ್ದರೂ ಆ ಹಾದಿಯಲ್ಲಿ ನಡೆಯುವಾಗ ಅವರು ದೂರು ನೀಡಲಿಲ್ಲ ಅಥವಾ ಗುಣುಗುಟ್ಟಲಿಲ್ಲ. ದೇವರು ಈ ರೀತಿಯ ಹಾದಿಯಲ್ಲಿ ನಡೆದದ್ದರಿಂದ ನಾವು ಆಧ್ಯಾತ್ಮಿಕವಾಗಿ ಅಪಕ್ವರಾಗಿರುವ ನಮ್ಮ ಕಿರಿಯ ಸಹೋದರ ಸಹೋದರಿಯರನ್ನು ಪರಲೋಕದ ಹಾದಿಗೆ ಮಾರ್ಗದರ್ಶಿಸಬೇಕು. ಹಾಗಾಗಿ ಅವರು ತಂದೆ ತಾಯಿಯ ಚಿತ್ತವನ್ನು ಅನುಸರಿಸಬಹುದು. ನರಕದ ಕಡೆಗೆ ಹೋಗಲು ಮಾತ್ರ ಲೋಕದ ಜನರಿಂದ ಗೌರವಿಸಲ್ಪಡುವುದು ಮತ್ತು ಉನ್ನತಕ್ಕೇರಿಸಲ್ಪಡುವುದು ಉತ್ತಮವೇ? ತಾತ್ಕಾಲಿಕವಾಗಿ ತಿರಸ್ಕಾರಕ್ಕೆ ಒಳಗಾಗಿ ಮನುಷ್ಯನಿಂದ ಸೇವೆ ಮಾಡಿಸಿಕೊಳ್ಳದೆ ದೇವರಿಂದ ನಾವು ಗೌರವಿಸಲ್ಪಡುವುದು ಮತ್ತು ಪೋಷಿಸಲ್ಪಡುವುದು ಹೆಚ್ಚಿನ ಸಂತೋಷವಾಗಿದೆ ಅಲ್ಲವೇ? ನಮ್ಮ ಇಡೀ ಜೀವನದಲ್ಲಿ ನಾವು ಎಂದಿಗೂ ಅನುಭವಿಸದ ವಿಷಯಗಳನ್ನು ದೇವರು ಪ್ರತಿದಿನ ಅನುಭವಿಸುತ್ತಾರೆ. ದೋಷ ಪರಿಹಾರಕ ಯಜ್ಞಾರ್ಪಣೆಯಂತೆ ಅರ್ಪಿಸಲಾಗುತ್ತಿರುವ ಕುರಿಮರಿಗಳು ಮತ್ತು ಆಡುಗಳ ಭಯವನ್ನು ನೀವು ಊಹಿಸಬಲ್ಲಿರಾ? ದೇವಾಲಯದಲ್ಲಿ ಅವರಿಗೆ ಕಾಯುತ್ತಿರುವ ಯಾತನೆ ಮತ್ತು ಮರಣದ ಬಗ್ಗೆ ಅವರಿಗೆ ಹೇಗೆ ಅನಿಸಬಹುದು? ಯೇಸು ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥಿಸಿದಾಗ, ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ ಎಂದು ಹೇಳಿದರು. ಕುರಿಮರಿಗಳು ಮತ್ತು ಹೋತಗಳು ಪ್ರಾಯಶ್ಚಿತ್ತವಾಗಿ ಪಾಪಿಗಳಿಗಾಗಿ ಬಲಿಯಾದಾಗ ಅವರಿಗಿದ್ದ ಮನಸ್ಸನ್ನು ಇದು ತೋರಿಸುತ್ತದೆ. ಆತನು ಅನುಭವಿಸಿದ ಸಂಕಷ್ಟಗಳು ಮತ್ತು ಯಾತನೆಗಳು ಅಗಾಧವಾದ್ದರಿಂದ ಸತ್ಯವೇದವು ಅವರನ್ನು ಸಂಕಷ್ಟಕ್ಕೊಳಗಾದವನು ವ್ಯಾಧಿ ಪೀಡಿತನು ಎಂದು ಹೇಳುತ್ತದೆ. ನೀವು ಯೆಶಾಯ 53ನೇ ಅಧ್ಯಾಯವನ್ನು ಓದಿದಾಗ ಈ ಅಧ್ಯಾಯವು ಯೇಸುವಿನ ಯಾತನೆಯನ್ನು ತೋರಿಸುತ್ತದೆ ಎಂದು ನೋಡಬಹುದು ಎಂದು ಸುಮ್ಮನೆ ಯೋಚಿಸಬೇಡಿ. ಬದಲಾಗಿ ಅವರಿಗೆ ಎಷ್ಟು ನೋವಾಗಿರಬೇಕು, ಅವರು ಎಷ್ಟು ಕಷ್ಟಗಳನ್ನು ಅನುಭವಿಸಿರಬೇಕು ಎಂದು ಯೋಚಿಸಬೇಕು. ನಾವು ಹಾಗೆ ಯೋಚಿಸಿದರೆ ನಾವು ನಮ್ಮ ಹೃದಯದಲ್ಲಿ ದೋಷ ಪರಿಹಾರದ ನಿಜವಾದ ಅರ್ಥವನ್ನು ಕೆತ್ತಲು ಸಾಧ್ಯವಾಗುತ್ತದೆ ಎಂದು ನಾನು ನಂಬುತ್ತೇನೆ. ವಚನ 4 ಮುಂದುವರಿಸೋಣ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವೇ ನಮ್ಮ ಸಂಕಷ್ಟಗಳನ್ನು ತೆಗೆದುಕೊಂಡು ನಮ್ಮ ಸಂಕಟದ ಹೊರೆಯನ್ನು ಹೊರಬೇಕು. ಆದರೆ ನಮಗಾಗಿ ಯೇಸು ಅದನ್ನು ಅನುಭವಿಸಿದರು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ವಚನ 5, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು ಎಂದು ಸತ್ಯವೇದ ಹೇಳುತ್ತದೆ. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ದೇವರು ಈ ಅದ್ಭುತವಾದ ಕೃಪೆಯನ್ನು ನಮಗೆ ಹೇಗೆ ದಯಪಾಲಿಸಿದರೆಂದು ನಾವು ಯೋಚಿಸಿದಾಗ ನಾವು ತಂದೆ ಮತ್ತು ತಾಯಿಯ ತ್ಯಾಗವನ್ನು ಶಿಲುಬೆಯಲ್ಲಿ ಅವರ ಯಾತನೆ ಮತ್ತು ಸಂಕಟವೆಂದು ಮಾತ್ರ ಪರಿಗಣಿಸಬಾರದು. ಪುನರುತ್ಥಾನ ದಿನದ ಸಮಯದಲ್ಲಿ ಪ್ರತಿ ವರ್ಷ ಅನೇಕ ಜನರು ತಮ್ಮನ್ನು ಶಿಲುಬೆಗೇರಿಸುವ ಮೂಲಕ ಮತ್ತು ಇಡೀ ದಿನ ಶಿಲುಬೆಯ ಮೇಲೆ ಇರುವ ಮೂಲಕ ಶಿಲುಬೆಗೇರಿಸುವುದು ಎಷ್ಟು ನೋವಿನಿಂದ ಕೂಡಿದೆ ಎಂಬುದನ್ನು ಅನುಭವಿಸಲು ಪ್ರಯತ್ನಿಸುತ್ತಾರೆ. ಆದರೆ ಆ ನೋವು ಏನೂ ಅಲ್ಲವಾಗಿದೆ. ಶಿಲುಬೆಯ ಮೇಲಿನ ನೋವು ದೇವರು ಅನುಭವಿಸಿದ ನೋವಿನ ಒಂದು ಭಾಗ ಮಾತ್ರ. ಅದನ್ನು ನೋಡುವಂತೆ ವ್ಯಕ್ತಪಡಿಸಲಾಗಿದೆ, ಏಕೆಂದರೆ ಅವರಲ್ಲಿ ಅಡಗಿರುವ ಆಧ್ಯಾತ್ಮಿಕ ನೋವನ್ನು ಮಾನವರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನೀವು ಮರಣದ ಸ್ಥಳಕ್ಕೆ ಎಳೆಯಲ್ಪಡುತ್ತಿದ್ದರೆ ಮತ್ತು ಪ್ರತಿದಿನ ಮರಣವನ್ನು ಎದುರಿಸುವಂತಿದ್ದರೆ ಹೇಗಿರುತ್ತದೆ ಎಂದು ನೀವೇ ಊಹಿಸಿಕೊಳ್ಳಿ. ನೀವು ಹೋಗಲು ಇಷ್ಟಪಡದ ಸ್ಥಳಕ್ಕೆ ಹೋಗಬೇಕಾದರೆ ಬಹಳ ನೋವಾಗುತ್ತದೆ. ಎಷ್ಟಾದರೂ ನಿಮಗಾಗಿ ಮರಣ ಕಾಯುತ್ತಿರುವ ಸ್ಥಳಕ್ಕೆ ನೀವು ಹೋಗಬೇಕು ಎಂದು ಊಹಿಸಿ. ಇದು ವಿವರಿಸಲಾಗದ ಸಂಕಟವಾಗಿರುತ್ತದೆ. ಸದಸ್ಯರೇ, ಹೌದು, ನಮ್ಮ ಪಾಪಗಳನ್ನು ಹೇಗೆ ಕ್ಷಮಿಸಲಾಗಿದೆ ಎಂದು ನಾವು ನೋಡಬಹುದು ಎಂದು ಹೇಳುವ ಮೂಲಕ ದೇವರ ವಿಮೋಚನೆಯ ಕೃಪೆಯ ಬಗ್ಗೆ ನಾವು ಸಂಗ್ರಹಿಸಿರುವ ಜ್ಞಾನದಿಂದ ಮಾತ್ರ ನಾವು ಕ್ಷುಲ್ಲಕವಾಗಿ ಯೋಚಿಸಬಾರದು. ಬದಲಾಗಿ ನಾವು ಎಲ್ಲಾ ಸಂದರ್ಭಗಳಲ್ಲೂ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ತಂದೆ ತಾಯಿಯ ತ್ಯಾಗ ಮತ್ತು ಪ್ರೀತಿಯನ್ನು ನಾವು ನಿಜವಾಗಿಯೂ ಗ್ರಹಿಸಿಕೊಂಡರೆ ಚಿಯೋನಿನಲ್ಲಿರುವ ನಮ್ಮ ಸಹೋದರ ಸಹೋದರಿಯರ ಮೇಲೆ ಕೋಪಗೊಳ್ಳಲು ಕಾರಣವಿರುವುದಿಲ್ಲ. ನಮ್ಮನ್ನು ಕೀಳಾಗಿ ನೋಡಿದರೂ ಮತ್ತು ಕೆಟ್ಟದಾಗಿ ನಡೆಸಿ ಗೌರವ ತೋರಿಸದಿದ್ದರೂ ನಾವು ಕೋಪಗೊಳ್ಳಬಾರದು. ತಂದೆ ಮತ್ತು ತಾಯಿ ಇಂತಹ ಹಾದಿಯಲ್ಲಿ ನಡೆದರಲ್ಲವೇ? ತಂದೆ ಮತ್ತು ತಾಯಿ ನಮಗಾಗಿ ಈ ಹಾದಿಯಲ್ಲಿ ನಡೆದರು. ಹಾಗಾಗಿ ದಯವಿಟ್ಟು ನನಗೆ ಪವಿತ್ರಾತ್ಮ ಶಕ್ತಿಯನ್ನು ನೀಡಿರಿ. ಹಾಗಾಗಿ ನನ್ನ ಸಹೋದರ ಸಹೋದರಿಯರನ್ನು ರಕ್ಷಿಸಲು ನಾನು ಸಹಿಸಿಕೊಳ್ಳಬಹುದು ಎಂದು ಪ್ರಾರ್ಥಿಸೋಣ. ಈ ವರ್ಷದ ಸರ್ವದೋಷ ಪರಿಹಾರಕ ದಿನದಂದು ನೀವು ಈ ಪವಿತ್ರಾತ್ಮ ಶಕ್ತಿಯನ್ನು ಸ್ವೀಕರಿಸಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ವಚನ 5 ಹೀಗೆ ಬರೆದಿದೆ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಆತನು ಶಿಕ್ಷೆಯನ್ನು ಸ್ವೀಕರಿಸದಿದ್ದರೆ ಏನಾಗುತ್ತಿತ್ತು?
ಬದಲಾಗಿ ಶಿಕ್ಷೆಯನ್ನು ಸ್ವೀಕರಿಸಬೇಕಾಗಿದ್ದವರು ನಾವಲ್ಲವೇ? 게 맞음으로 ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು. ನಾವು ಸರಿಯಾದ ದಾರಿಯಲ್ಲಿ ಹೋಗಲಿಲ್ಲ, ಆದರೆ ಈ ಭೂಮಿಯಲ್ಲಿ ಜೀವಿಸುವಾಗ ದಾರಿ ತಪ್ಪಿದ್ದೇವೆ. ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. 7절에 ವಚನ 7. 그가 ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ. 양과 도살장으로 ದಿನಕ್ಕೆ ಎಷ್ಟು ಬಾರಿ ನಾವು ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯ ಸ್ಥಾನದಲ್ಲಿ ನಿಲ್ಲುತ್ತೇವೆ? ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು, ಬಾಯಿ ತೆರೆಯಲೇ ಇಲ್ಲ. ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು. ಆಹಾ, ಇವನು ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ. ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದವರಲ್ಲಿ ಯಾರು ಮನಮುಟ್ಟಿ ಮರುಗಿದರು. ಅವನು ಯಾವ ಅನ್ಯಾಯವನ್ನು ಮಾಡದಿದ್ದರೂ, ಅವನ ಬಾಯಲ್ಲಿ ಯಾವ ವಂಚನೆಯೂ ಇಲ್ಲದಿದ್ದರೂ, ಅವನು ಸತ್ತಾಗ ದುಷ್ಟರ ಮಧ್ಯೆ ಪುಷ್ಟರ ನಡುವೆ ಅವನನ್ನು ಹೂಣಿಟ್ಟರು. 그 묘실이 부자와 함께 되었도다. 여호와께서 그를 ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. 하셨은즉 ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು. ಧರ್ಮಾತ್ಮನಾದ ನನ್ನ ಸೇವಕನು ತನ್ನ ಜ್ಞಾನದ ಮೂಲಕ ಬಹುಜನರನ್ನು ಧರ್ಮ ಮಾರ್ಗಕ್ಕೆ ತರುವನು. ಅವರ ಅಪರಾಧಗಳನ್ನು ಹೊತ್ತುಕೊಂಡು ಹೋಗುವನು. 당하리라. 이러므로 내가 그를 ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು. ಇವನು ಬಲಿಷ್ಠರೊಡನೆ ಸೂರ್ಯನು ಹಂಚಿಕೊಳ್ಳುವನು. ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ. 범죄자를 위하여 기도하였느니라 하시니라 하고 했습니다. 의인으로서 ದೇವರು ನೀತಿವಂತರಾಗಿದ್ದರೂ ಅವರು ಪಾಪಿಗಳಿಗಾಗಿ ತಮ್ಮನ್ನೇ ತ್ಯಾಗ ಮಾಡಿದರು. 오늘날 우리도 ನಾವು ಮೊದಲು ಕರೆಯಲ್ಪಟ್ಟ ಪರಲೋಕದ ಮಕ್ಕಳು ಮತ್ತು ತಂದೆ ತಾಯಿಯ ಉದಾಹರಣೆಯಿಂದ ನೇರವಾಗಿ ಕಲಿತವರು. ಭವಿಷ್ಯದಲ್ಲಿ ಸತ್ಯವನ್ನು ಸ್ವೀಕರಿಸಲಿರುವ ನಮ್ಮ ಸಹೋದರ ಸಹೋದರಿಯರಿಗೆ ನಾವು ಈಗ ತಂದೆ ಮತ್ತು ತಾಯಿಯ ಮಕ್ಕಳಂತೆ ಉತ್ತಮ ಉದಾಹರಣೆಗಳನ್ನು ತೋರಿಸುವವರಾಗಿರಬೇಕು. ತಂದೆ ಮತ್ತು ತಾಯಿಯ ತ್ಯಾಗವು ಅವರ ಪ್ರೀತಿಯಿಂದ ಬಂದಿದೆ. 것이 필요되었기 때문에 ಆದ್ದರಿಂದ ದೇವರು, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಅಂದರು. ಸಹೋದರ ಅಥವಾ ಸಹೋದರಿಯ ಬಗ್ಗೆ ನಮಗೆ ಯಾವುದೇ ದ್ವೇಷವಿದ್ದರೆ ಅಥವಾ ನೀವು ಯಾರನ್ನಾದರೂ ನೋಡಲು ಬಯಸದಿದ್ದರೆ, 있다라고 한다면 ತಂದೆ ಮತ್ತು ತಾಯಿಯ ಹೃದಯ ಮತ್ತು ದೇವರು ಶಿಲುಬೆಯಲ್ಲಿ ಅನುಭವಿಸಿದ ಸಂಕಟದ ಅರ್ಥವನ್ನು ನೀವು ಇನ್ನೂ ಗ್ರಹಿಸಿಕೊಂಡಿಲ್ಲ ಎಂದು ಭಾವಿಸುತ್ತೇನೆ. 하나님의 의미를 깨닫지 못하는 그런 어떤 데서 ಪರಲೋಕದ ಕುಟುಂಬದ ಸದಸ್ಯರಾದ ಚಿಯೋನಿನ ಮಕ್ಕಳಿಗೆ ತಾಯಿ ಯಾವಾಗಲೂ ನೀಡುವ ಬೋಧನೆ ಇದೇ ಆಗಿದೆ. 말씀이 계시 ಒಬ್ಬರೊಂದಿಗೊಬ್ಬರು ಐಕ್ಯರಾಗಿರಿ. ನೀವು ಐಕ್ಯರಾಗಿದ್ದಾಗ ಸುವಾರ್ತೆ ಚೆನ್ನಾಗಿ ನಡೆಯುತ್ತದೆ. ದೇವರು ತಾವೇ ಸುವಾರ್ತೆ ಕೆಲಸವನ್ನು ಸುಲಭವಾಗಿ ಸಾಧಿಸಬಹುದು. ಆದರೆ ದೇವರು ಅದನ್ನು ಮಾಡಲು ನಮಗೆ ಅವಕಾಶ ನೀಡಿದ್ದಾರೆ. ಅದೇಕೆಂದರೆ ನಾವು ಅದನ್ನು ಅನುಭವಿಸಬೇಕು. ಅದನ್ನು ಸ್ವತಃ ನಾವೇ ಅನುಭವಿಸಬೇಕು. ಸುವಾರ್ತೆ ಕೆಲಸ ಮಾಡುವಾಗ ನಮ್ಮೊಂದಿಗೆ ಸರಿಯಾಗಿ ವರ್ತಿಸದ ಸದಸ್ಯರನ್ನು ನಾವು ಸಂಧಿಸಬಹುದು. ದೇವರು ನಮಗೆ ನೀಡಿದ ಈ ಅಮೂಲ್ಯವಾದ ಕೆಲಸವನ್ನು ನಿರ್ವಹಿಸಿದಾಗ ನಮ್ಮ ಧ್ಯೇಯವನ್ನು ಅಮೂಲ್ಯವೆಂದು ಪರಿಗಣಿಸದ ವಿವಿಧ ಸನ್ನಿವೇಶಗಳನ್ನು ನಾವು ಎದುರಿಸುತ್ತೇವೆ. ನಾವು ಈ ಸನ್ನಿವೇಶಗಳನ್ನು ಎದುರಿಸಿದಾಗ ತಂದೆ ಮತ್ತು ತಾಯಿಗೆ ಎಷ್ಟು ಕಷ್ಟವಾಗಿರಬಹುದು ಮತ್ತು ಅವರು ಎಷ್ಟು ಒಂಟಿತನವನ್ನು ಅನುಭವಿಸಿರಬಹುದು ಎಂದು ನಾವು ಯೋಚಿಸಬೇಕು. ಯಾರೋ ಮಾತನಾಡುವ ಅಜಾಗರೂಕ ಮಾತುಗಳಿಂದ ನಮಗೆ ನೋವು ಉಂಟಾದಾಗ ಮತ್ತು ಆ ಮಾತುಗಳನ್ನು ಹೇಳಿದ ವ್ಯಕ್ತಿಯನ್ನು ನೋಡಲು ನಾವು ಇಷ್ಟಪಡುತ್ತಿದ್ದಾಗ ದೇವರು ನಮ್ಮ ವಿವಿಧ ಪಾಪಗಳ ನೋವನ್ನು ಹೊತ್ತುಕೊಂಡು ಸಹಿಸಿಕೊಂಡರೆಂಬುದನ್ನು ನಾವು ಪರಿಗಣಿಸಬೇಕು. ದೇವರು ಶಿಲುಬೆಯಲ್ಲಿ ಅನುಭವಿಸಿದ ಅವಮಾನವನ್ನು ನಾವು ಎಂದಿಗೂ ಹಗುರವಾಗಿ ಪರಿಗಣಿಸಬಾರದು ಅಥವಾ ಅದನ್ನು ಶಿಲುಬೆಯ ತ್ಯಾಗ ಎಂದು ಸರಳವಾಗಿ ಹೇಳಬಾರದು. ಬದಲಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಶಿಲುಬೆಯ ಮೇಲೆ ಮಾಡಿದ ತ್ಯಾಗದ ಎಲ್ಲ ವಿಷಯಗಳನ್ನು ನಾವು ಅನುಭವಿಸಬೇಕು ಮತ್ತು ಆ ಅನುಗ್ರಹವನ್ನು ಸಹೋದರ ಸಹೋದರಿಯರೊಂದಿಗೆ ಹಂಚಿಕೊಳ್ಳಬೇಕು. ಒಬ್ಬರೊಂದಿಗೊಬ್ಬರು ಐಕ್ಯರಾಗಿರಿ. ನೀವು ಐಕ್ಯರಾಗಿದ್ದಾಗ ಸುವಾರ್ತೆ ಚೆನ್ನಾಗಿ ನಡೆಯುತ್ತದೆ ಎಂದು ತಾಯಿ ಹೇಳಿದರು. ಸುವಾರ್ತೆಯನ್ನು ಹೇಗೆ ನಡೆಸಬೇಕೆಂದು ಅವರು ಈಗಾಗಲೇ ನಮಗೆ ನಿರ್ದೇಶನಗಳನ್ನು ನೀಡಿದ್ದಾರೆ. ನಾವು ಐಕ್ಯರಾಗಿರಬೇಕು. ಕೆಲವೊಮ್ಮೆ ನಮ್ಮ ಚಿಯೋನ್ ಕುಟುಂಬದ ಸದಸ್ಯರು ಮಾಡುವ ವಿಷಯಗಳಲ್ಲಿ ಯಾವುದೇ ರೀತಿಯ ಕೊರತೆ ಆಗಬಾರದು ಎಂದು ನಾವು ಬಯಸುತ್ತೇವೆ. ಆದರೆ ಏನಾದರೂ ಕೊರತೆಯೊಂದಿಗೆ ದೇವರು ನಮ್ಮನ್ನು ಸೃಷ್ಟಿಸಿದ್ದಾರಲ್ಲವೇ? ಅವರು ಏಕೆ ಹಾಗೆ ಮಾಡಿದರು? ನಾವು ಸುಂದರವಾದ ಐಕ್ಯತೆಯಿಂದ ಇರಲು ಹೀಗೆ ಮಾಡಿದರು.
ಇಂದು ನಾವು ಹೊಸ ಹಾಡುಗಳನ್ನು ಅನುಗ್ರಹ ಭರಿತವಾಗಿ ಹಾಡಿದ್ದೇವೆ. ಒಂದೇ ರೀತಿಯ ಟಿಪ್ಪಣಿಗಳನ್ನು ಬಳಸಿ ಹಾಡುಗಳನ್ನು ರಚಿಸಲಾಗಿದೆ ಎಂದು ಊಹಿಸಿಕೊಳ್ಳಿ. ಆ ಸಂಗೀತದ ಧ್ವನಿಯು ನಮ್ಮ ಮನ ಕರಗಿಸುತ್ತದೆ. ಕೆಲವು ಟಿಪ್ಪಣಿಗಳು ಹೆಚ್ಚಾಗಿರುತ್ತದೆ ಮತ್ತು ಕೆಲವು ಟಿಪ್ಪಣಿಗಳು ಕಡಿಮೆಯಾಗಿರುತ್ತದೆ. ಕಡಿಮೆ ಟಿಪ್ಪಣಿಗಳು ಮತ್ತು ಹೆಚ್ಚಿನ ಟಿಪ್ಪಣಿಗಳು ಎರಡೂ ಸೇರಿ ನಮ್ಮ ಮನ ಕರಗಿಸುತ್ತದೆ. ಎಲ್ಲಾ ಟಿಪ್ಪಣಿಗಳು ವಿಭಿನ್ನವಾಗಿರುವಾಗ ಅದ್ಭುತವಾದ ಸಂಗೀತವನ್ನು ರಚಿಸಲಾಗುತ್ತದೆ ಅಲ್ಲವೇ? ಹೆಚ್ಚು ಪ್ರತಿಭಾವಂತರು, ಇತರರು ಸ್ವಲ್ಪ ಮಟ್ಟಿಗೆ ಪ್ರತಿಭಾವಂತರು ಮತ್ತು ಪ್ರತಿಭಾವಂತರಲ್ಲದ ಜನರು ಇದ್ದಾರೆ. ದೇವರ ಮೇಲಿನ ನಮ್ಮ ನಂಬಿಕೆ ಬಲವಾಗಿದ್ದರೂ ಬಲಹೀನವಾಗಿದ್ದರೂ ಸಂಗೀತವು ದೀರ್ಘವಾದ ಟಿಪ್ಪಣಿಗಳು ಮತ್ತು ಚಿಕ್ಕ ಟಿಪ್ಪಣಿಗಳೊಂದಿಗೆ ಸಮನ್ವಯಗೊಳ್ಳುವ ರೀತಿಯಲ್ಲಿ ನಾವು ಒಂದಾಗುತ್ತೇವೆ. 짧은 음표는 짧은 ಪ್ರತಿಯೊಂದು ಟಿಪ್ಪಣಿಗಳು ತಮ್ಮದೇ ಆದ ಪಾತ್ರಗಳನ್ನು ನಿರ್ವಹಿಸಿದಾಗ ಮತ್ತು ಅತ್ಯುತ್ತಮ ಕೆಲಸವನ್ನು ಮಾಡಿದಾಗ ಮನಮುಟ್ಟುವ ಹೊಸ ಹಾಡುಗಳನ್ನು ನುಡಿಸಬಹುದು ಅಲ್ಲವೇ? ಆದ್ದರಿಂದ ಈ ಸರ್ವದೋಷ ಪರಿಹಾರಕ ದಿನದಂದು ನಮ್ಮ ಪಾಪಗಳಿಗೆ ದೋಷ ಪರಿಹಾರ ಮಾಡಲು ದೇವರು ತಮ್ಮನ್ನೇ ತ್ಯಾಗ ಮಾಡಿದ್ದಾರೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ದೇವರ ಪ್ರೀತಿ ಮತ್ತು ತ್ಯಾಗವನ್ನು ಅರ್ಥ ಮಾಡಿಕೊಂಡರೆ ನಾವು ಪರಲೋಕಕ್ಕೆ ಹೋಗುವ ಮುಂಚೆ ಸ್ವಲ್ಪವಾದರೂ ನಮ್ಮನ್ನು ತ್ಯಾಗ ಮಾಡಬೇಕು ಅಲ್ಲವೇ? ತಂದೆ ತಾಯಿಯನ್ನು ಅಂಗೀಕರಿಸದಿದ್ದರೂ ಗೌರವಿಸದಿದ್ದರೂ ನಮ್ಮನ್ನು ರಕ್ಷಿಸಲೆಂದು ಅವರು ಈ ಭೂಮಿಗೆ ಬಂದರು. ಆದ್ದರಿಂದ ಈ ಸರ್ವದೋಷ ಪರಿಹಾರಕ ದಿನದಂದು ನಮಗಾಗಿ ಅವರು ಹೇಗೆ ತಿರಸ್ಕರಿಸಲ್ಪಟ್ಟು ಇಂತಹ ನೋವಿನ ಪರಿಸ್ಥಿತಿಗಳನ್ನು ಎದುರಿಸಿದರು ಎಂದು ಮತ್ತೊಮ್ಮೆ ಯೋಚಿಸಬೇಕು. 다시 한번 생각하면서 식구들 ಇಂದು ನಾವು ನಮ್ಮ ಸಹೋದರ ಸಹೋದರಿಯರಿಗಾಗಿ ಏನು ಮಾಡಬಹುದು ಎಂಬುದರ ಮೇಲೆ ಹೆಚ್ಚು ಗಮನ ಹರಿಸಿದರೆ ತಂದೆ ಮತ್ತು ತಾಯಿ ನಮ್ಮ ಹೃದಯವನ್ನು ನೋಡಿ ಅವರು ಸಿದ್ಧ ಮಾಡಿದ ಫಲಗಳನ್ನು ಚಿಯೋನಿಗೆ ಕಳುಹಿಸುವುದನ್ನು ಮುಂದುವರಿಸುತ್ತಾರೆ ಎಂದು ನಾನು ನಂಬುತ್ತೇನೆ. ದಯವಿಟ್ಟು ಈ ಸರ್ವದೋಷ ಪರಿಹಾರಕ ದಿನದಂದು ದೇವರ ವಿಮೋಚನೆಯ ಮಿತಿಯಿಲ್ಲದ ಅನುಗ್ರಹವನ್ನು ಪ್ರತಿಬಿಂಬಿಸುತ್ತಾ ಅದನ್ನು ನಿಮ್ಮ ಹೃದಯದಲ್ಲಿ ಕೆತ್ತಿಕೊಳ್ಳಿ. ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.